ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಚಂದ್ರಶೇಖರ್, ಪುರುಷ, 13 ಏಪ್ರಿಲ್ 2000, 8 ಗಂಟೆ 40 ನಿಮಿಷ ರಾತ್ರಿ. ಮೈಸೂರಲ್ಲಿ ಜನನ. ಅಶ್ಲೇಷ ನಕ್ಷತ್ರ, 4ನೇ ಪಾದ, ಕರ್ಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ನೋಡಿ, ವೃಶ್ಚಿಕ ಲಗ್ನದಲ್ಲಿ ಜನನ. ನಕ್ಷತ್ರ ಬಂದು ಅಶ್ಲೇಷ. ಇಲ್ಲೇ ಚಂದ್ರನ ಶಾಂತಿ ನೀವು ಮಾಡಬಾರ್ದು, ಅಶ್ಲೇಷ ನಕ್ಷತ್ರ ಶಾಂತಿ ಮಾಡ್ಕೋಬೇಕು. ಏನು ನೋಡಿ, ಗಂಡ ಮೂಲ ನಕ್ಷತ್ರ ಇದು ಅಶ್ಲೇಷ ನಕ್ಷತ್ರ. ಒಟ್ಟ 6 ಗಂಡ ಮೂಲ ನಕ್ಷತ್ರ ಇವೆ. ಒಂದು ಮೂಲಾದ 1 ಮತ್ತು 2ನೇ ಪಾದ, ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಹೇಳ್ತೇವೆ. ಭಾಳ ಕೆಟ್ಟ ನಕ್ಷತ್ರ. ಮನುಷ್ಯನನ್ನ ಫೈನಾನ್ಸ್ಲಿ ಆಗ್ಬೋದು, ಎಜುಕೇಷನ್ಲಿ ಆಗ್ಬೋದು, ಫ್ಯಾಮಿಲಿ ವೈಸ್ ಆಗ್ಬೋದು, ಹೆಲ್ತ್ ಯೂಸ್ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು, ಯಾವುದಾದ್ರೂ ಒಂದು ತೊಂದರೆಯನ್ನ ಕೊನೆಯವರೆಗೂ ಕೊಟ್ಟು ಬಿಡ್ತಾನೆ. 23 ವರ್ಷ ನಿಮ್ಗೆ ಈಗ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅಶ್ಲೇಷ ನಕ್ಷತ್ರ ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಹೇಳ್ಕೊಳ್ಳೋಷ್ಟು, ಅಂದರೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ಇಂಪ್ರೂವ್ಮೆಂಟನ್ನು ನೀವು ನೋಡೋಕ್ಕಾಗೋದಿಲ್ಲ, ಸಿಗೋದಿಲ್ಲ. ದೊಡ್ಡ ಪ್ರಾಬ್ಲಮ್ ಅದು. ನಿಮ್ಗೆ ಬಹಳ ಕಷ್ಟಪಟ್ಟರು ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಿರಲ್ಲ ಆ ಇಂಪ್ರೂವ್ಮೆಂಟು ನಿಮಗೆ ಸಿಗೋದಿಲ್ಲ. ಒಮ್ಮೆ ಅಶ್ಲೇಷ ನಕ್ಷತ್ರದವ್ರಿಗೆ ಆಮೇಲೆ ಕೆಟ್ಟ ಯೋಗನೂ ಬಂದಿರ್ತವೆ ನೋಡಿ. ಶೂಲ ಯೋಗ ನಾನು ಏನು ಹೇಳ್ತೀನಿ ನಿಮಗೆ, ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯೋಗ. ಹೌದು, ಮೋಸ್ಟ್ ಡೇಂಜರಸ್ ಯೋಗ. ನಿತ್ಯ ಯೋಗ ಶೂಲ ಯೋಗ ಇದೆ. ಕೊಳ್ಳಿಗೆ ಶೂಲನೇ. ದಯವಿಟ್ಟು ಹೇಳ್ತೀನಿ ನೋಡಿ, ಗೋಮುಖ ಪ್ರಸವ ಪೂಜೆ ಮಾಡಿ. ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರಾ. ಬೆಳ್ಳಿ ಆಕಳ ದಾನ ಮಾಡಬೇಡಿ ದಯವಿಟ್ಟು. ಬೆಳ್ಳಿ ಆಕಳ ದಾನ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನೀವು ಏನೇ ಇದ್ರು ಜೀವಂತ ಆಕಳವನ್ನೇ ನೀವು ದಾನ ಮಾಡಬೇಕು, ಅಂದರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಚಂದ್ರಶೇಖರ್ ಅವರೇ, ಜಾತಕ ಭಾಳ ಕೆಟ್ಟಿದ್ದೀರಿ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ನೋಡಿ, ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ. ನೋಡಿ, ಈ ಡಿಗ್ರಿಯಲ್ಲಿದ್ರೂ ಫಲ ಸಿಗಲ್ಲ, ಈ ಡಿಗ್ರಿಯಲ್ಲಿದ್ರೂ ಫಲ ಸಿಗಲ್ಲ, ಈ ಡಿಗ್ರಿಯಲ್ಲಿದ್ದರೆ ಮಾತ್ರ ಫಲ ಸಿಗುತ್ತೆ. ಆದರೆ ಈ ರೂಲ್ಸು ಉಚ್ಚ ಮತ್ತು ನೀಚ ಗ್ರಹ ಆಗಲಿ, ರಾಹು ಕೇತುಗಾಗಲಿ, ಅಸ್ತಂಗತ ಗ್ರಹಗಳಿಗಾಗಲಿ ಇದು ಅಪ್ಲೈ ಆಗುವುದಿಲ್ಲ. ಇದು ನಿಮ್ಮ ತಲೆಯಾಗಿರಲಿ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 5, 9 ತ್ರಿಕೋಣ ಆದರೆ ನೋಡಿ, 6, 8,
12 ಭಾರಿ ಕೆಟ್ಟ ಸ್ಥಾನ, 3 50-50. ಹೆಚ್ಚಾಗಿ ಅಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಜಾತಕ ಕೆಟ್ಟಿರುತ್ತೆ ಅವರು, ಮತ್ತು ಶೂಲ ಯೋಗದಲ್ಲಿ ಇದ್ದವ್ರಿಗೂ ಜಾತಕ ಕೆಟ್ಟಿರುತ್ತೆ. ನೋಡಿ, ಒಳ್ಳೆ ಲಗ್ನ ಇದು, ವೃಶ್ಚಿಕ ಲಗ್ನ, ಮೋದಿಯವರ ಲಗ್ನ. ನೋಡಿ, ವೃಶ್ಚಿಕ ಲಗ್ನ ಕುಜ ಯೋಗ ಕಾರಕ. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕುಜ ಅತಿ ದೊಡ್ಡ ಯೋಗ ಕಾರಕನಾದ್ರೆ ಗುರು ಅತಿ ದೊಡ್ಡ ಯೋಗ ಕಾರಕ, ಶನಿನೂ ಅತಿ ದೊಡ್ಡ ಯೋಗ ಕಾರಕ, ಸೂರ್ಯನೂ ಅತಿ ದೊಡ್ಡ ಯೋಗ ಕಾರಕ. ಅದು ಅಲ್ಲದೆ ಚಂದ್ರನು ಯೋಗ ಕಾರಕ. ಕರೆಕ್ಟಾ? ರಾಹು ಕೇತು ವಿರೋಧಿಗಳಾದ್ರೆ ಅತಿ ದೊಡ್ಡ ವಿರೋಧಿ ಬುಧ ಮತ್ತು ಶುಕ್ರ. ನೋಡಿ, ನಾನು ಏನು ಹೇಳಿದೆ ನಿಮಗೆ, ಭಾವ 6 ಇದು. ಕರೆಕ್ಟಾ? ಭಾವ 6ರಲ್ಲಿ ಸೂರ್ಯ ಬಂದಿದ್ದಾನೆ, ಕುಜ ಬಂದಿದ್ದಾನೆ, ಗುರು ಬಂದಿದ್ದಾನೆ, ಶನಿ ಬಂದಿದ್ದಾನೆ. ನೀಚ ಭಂಗ ಆಗಿದ್ದಾನೆ ಶನಿ. ಆದ್ರೆ 6ನೇ ಭಾವದಲ್ಲಿ ಯಾವ ಯೋಗವೂ ಆಗುವುದಿಲ್ಲ, ಯಾವ ಯೋಗವೂ ನಿಮಗೆ ಫಲ ಕೊಡಲ್ಲ. ಭಾವ 6 ಕಷ್ಟಗಳ ಭಾವ, ಭಾವ 6 ಶೂಲದ ಭಾವ, 6ನೇ ಭಾವ ಸಾಲದ ಭಾವ, 6ನೇ ಭಾವ ಕಿರಿಕಿರಿ ಕಷ್ಟಗಳ ಭಾವ. ಅಲ್ಲೇ 4 ಅಗ್ರಿ ಯೋಗಕಾರಕ ಗ್ರಹಗಳು, 6 ಗ್ರಹಗಳು, 4 ಗ್ರಹಗಳು ಬಂದು ಅಲ್ಲೇ 6ನೇ ಮನೆಯಲ್ಲಿ ಕೂತಿದೆ. ಜಾತಕ ಹೆಂಗೆ ಹೇಳಿ ನಾನು? ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರೀಯರು ಯಾರೂ ಇಲ್ಲ ಜಾತಕದಲ್ಲಿ. ಉಚ್ಚ ಗ್ರಹ ನೋಡಿ ಸೂರ್ಯ, ಉಚ್ಚ ಗ್ರಹ ಶುಕ್ರ, ನೀಚ ಗ್ರಹ ಶನಿ, ನೀಚ ಗ್ರಹ ಬುಧ, ರಾಹು ಪೇಡುತ್ತ ಚಂದ್ರ. 3ನೇ ಭಾವದಲ್ಲಿ ಶನಿ ಹೋಗಿದ್ರಿಂದ, 6ನೇ ಭಾವದಲ್ಲಿ ಶನಿ ಹೋಗಿದ್ರಿಂದ ಕೇತು ಇಲ್ಲಿ ಯೋಗಕಾರಕನಲ್ಲ. ಏನು ಹೇಳಿ ನಾನು ಹೇಳಿ, ಜಾತಕದನ್ನ ಹೇಳಕ್ ಹಿಂಗೆ ಹೇಳಿ, ಇಡೀ ಜಾತಕ ಕೆಟ್ಟು ಹೋಗಿದೆಯಲ್ರಿ. ನೋಡಿ, 1ನೇ ಭಾವದಲ್ಲಿ ಯಾರೂ ಇಲ್ಲ, 2ನೇ ಭಾವದಲ್ಲೂ ಯಾರಿಲ್ಲ, 3ನೇ ಭಾವದಲ್ಲಿ ಕೇತು, 3ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ನೀಚ ಭಂಗ ಆಗಿದ್ದಾನೆ. 6ನೇ ಮನೆಯಲ್ಲಿ ನೀಚ ಭಂಗ ಹಾಕನ ಹೊರತು ನೀಚ ಭಂಗ ರಾಜಯೋಗ ಅಲ್ಲಿ ಸಿಗುವುದಿಲ್ಲ ಅವ್ರಿಗೆ. ಸೊ ನೀವು 3ನೇ ಭಾವದ ಎಲ್ಲಾ ಕೆಟ್ಟ ಫಲವನ್ನು ಅನುಭವಿಸ್ತೀರಿ ಸರ್, ಇದರಲ್ಲಿ ಸಂಶಯನೇ ಇಲ್ಲ. ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ, ಧೈರ್ಯಶಾಲಿಗಳಾಗುವುದಿಲ್ಲ, ಆಟಗಳಲ್ಲಿ ನೀವು ರುಚಿಯನ್ನು ತೋರಿಸುವುದಿಲ್ಲ, ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳುವಷ್ಟು ಸ್ಟ್ರೆಂತ್ ಇರುವುದಿಲ್ಲ, ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ, ಹಾರ್ಡ್ ವರ್ಕರ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದರೆ ಭಾಳ ಫೇಲ್ಯೂರ್ ಅನುಭವಿಸ್ತೀರಿ. ಬರವಣಿಗೆ ಹಾಗೂ ಸಾಹಿತ್ಯ ಕಲೆ ಈ 3ರಲ್ಲಿಯೂ ನೀವು ಫೇಲ್ಯೂರ್ ಆಗ್ತೀರಿ. ಅದರ ಭಕ್ತಿಯಲ್ಲಿ ನೀವು ಬಹಳ ಚೆನ್ನಾಗಿ ಆಧ್ಯಾತ್ಮಿಕಲ್ಲಿ ಹೋಗ್ತೀರಿ. ಆಮೇಲೆ ಬೇರೆ ಕಮ್ಯುನಿಕೇಶನ್ ಬಹಳ ವೀಕ್ ಇರುತ್ತೆ ಸರ್, ಟ್ಯಾಲೆಂಟ್ ಪ್ರೆಸೆಂಟೇಷನ್ ಬಹಳ ವೀಕ್ ಇರುತ್ತೆ, ಪ್ರಯತ್ನಶೀಲರಲ್ಲ ನೀವು. ಕೋರ್ಟು ಕಚೇರಿಗಳಲ್ಲಿ ಗೆಲುವು ಆಗೋದಿಲ್ಲ, ಗೆಲುವು ಸಾಧನೆ ಆಗೋದಿಲ್ಲ, ತಿರುಗಾಟದಲ್ಲಿ ಸಿಕ್ಕಾಪಟ್ಟಿ ಲಾಸ್ ಆಗ್ತೀರಾ. ನೋಡಿ, ನನಗೆ ಎಲ್ಲಕ್ಕಿಂತ ವಿಚಿತ್ರ ನೋಡಿ, ಇಲ್ಲಿ ಬುಧ ನೀಚ, ಶುಕ್ರ ಉಚ್ಚ. ನೋಡಿ, 8ನೇ ಭಾವದ ಸ್ವಾಮಿ ಇವನು, ಪ್ಲಸ್ 11ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದಿದ್ದಾನೆ. ಕರೆಕ್ಟಾ? 8ನೇ ಭಾವದ ಸ್ವಾಮಿ ಹಾಗೂ 11ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ನೀಚ ಭಂಗ ಆಗೈತಿ. ಇದನ್ನ ನೀಚ ಭಂಗ ರಾಜಯೋಗ ಅಂತ ಕರಿತೀನಿ ನಾನು. ಯಾಕಂದ್ರೆ ಅವನು ವಿರೋಧಿ ಆದ್ರೂ ಇಲ್ಲೇ ಏನ್ ಮಾಡ್ತಾನೆ ಅಂದ್ರೆ ರಾಜಯೋಗವನ್ನು ಕೊಡ್ತಾನೆ, ನೀಚ ಭಂಗ ರಾಜಯೋಗ. ಬಟ್ 5ನೇ ಮನೆಯಲ್ಲಿ 12ನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ತಟಸ್ಥನಾಗ್ತಾನೆ. ನಾವು ಬಟ್ ಬುಧ ನೀಚಭಂಗ ಆಗಿ ರಾಜಯೋಗವನ್ನು ಸೃಷ್ಟಿ ಮಾಡಿದ್ರು ಸಹ ಇಲ್ಲಿ ಶುಕ್ರ ತಟಸ್ಥನಾಗ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಫಲವನ್ನು ನಿಮಗೆ ಕೊಡುವುದಿಲ್ಲ.
ಶುಕ್ರ ಇತ್ತ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಯಾಕಂದ್ರೆ ಅವನು ದೇವಸ್ಥಾನದಲ್ಲಿ ಬಂದು ಕೂತಿದ್ದಾನೆ, ಅವನು ಶ್ರೇಷ್ಠ ಸ್ಥಳದಲ್ಲಿ ಬಂದು ಕೂತಿದ್ದಾನೆ, ಅವನು ಉಚ್ಚ ಸ್ಥಾನದಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ವೃಶ್ಚಿಕ ಲಗ್ನದ ವಿರೋಧಿಯಾಗಿದ್ದರಿಂದ ಇಲ್ಲಿ ಶುಕ್ರ ಯಾವುದೇ ರೀತಿ ಒಳ್ಳೆ ಫಲ ಕೊಡುವುದಿಲ್ಲ, ಯಾವುದೇ ರೀತಿ ಕೆಟ್ಟ ಫಲ ಕೊಡುವುದಿಲ್ಲ. ಬಟ್ ನೀಚತ್ವವನ್ನು ತ್ಯಾಗ ಮಾಡಿ ಭಂಗ ಆಗಿ ರಾಜಯೋಗಕ್ಕೆ ಬಂದಿರೋ ಬುಧ, ನೀಚಭಂಗ ರಾಜಯೋಗ ಅಂದ್ರೆ ಮಹರ್ಷಿ ವಾಲ್ಮೀಕಿಯವರು. ಮೊದಲು ಏನಿದ್ರು ಅವರು ಬೇಟೆಗಾರರು, ಆಮೇಲೆ ಏನಾದ್ರು ದೊಡ್ಡ ಮಹರ್ಷಿ ಆದರು. ನೀಚ ಭಂಗ ಆಯ್ತು ಅವ್ರದ್ದು, ನೀಚ ಭಂಗ ಆಗಿ ಆಮೇಲೆ ಏನಾಯ್ತು ದೊಡ್ಡ ಮಹರ್ಷಿ ಆದರು. ಅದೇ ರೀತಿ ಸರ್ ಬುಧ ಇಲ್ಲಿ ನೀಚ ಭಂಗ ರಾಜಯೋಗ ಕೊಟ್ಟರು ಇಲ್ಲೇ ನಿಮಗೆ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ 5 11ನೇ ಭಾವದ ಫಲವನ್ನು ನಿಮ್ಗೆ ಸಂಪೂರ್ಣವಾಗಿ ಕೊಡ್ತಾನೆ. ಒಳ್ಳೆ ದಾಂಪತ್ಯವನ್ನು ನೀವು ನೋಡ್ಬೋದು, ಒಳ್ಳೆ ಎಜುಕೇಶನ್ ನೋಡ್ಬೋದು, ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತೀರ. ಮಕ್ಕಳು ಬಹಳ ಒಳ್ಳೆ ಮಕ್ಕಳು, ಪ್ರಜ್ಞಾವಂತ, ಸ್ಥಿತಿವಂತ, ನೀತಿವಂತ, ರೀತಿವಂತ, ಸುಸಂಸ್ಕೃತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬರುತ್ತೆ. ಪ್ರೀತಿ ಪ್ರೇಮದ ವಿಷಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸುವುದಲ್ಲದೆ ಸುಖ ಶಾಂತಿ ಕಡೆ ನಡೀತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಪಬ್ಲಿಕ್ ಇಮೇಜ್ ನಿಮಗೆ ಬರುತ್ತೆ. ಇದು 5ನೇ ಭಾವದ ಫಲ. ಅದೇ ರೀತಿ 11ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಇಡೀ ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಒಳ್ಳೆ ಆಸೆ ಆಕಾಂಕ್ಷೆಯನ್ನು ಹಿಡಿಸ್ಕೊಡ್ತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಬೆಳಿತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು ಆಭರಣ ಹಣವನ್ನು ನೀವು ಗಳಿಸುವುದಲ್ದೇ ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ದೇ ಒಳ್ಳೆ ಮಿತ್ರರ ಸರ್ಕಲ್ ಅನ್ನು ಹೊಂದಿರ್ತೀರಿ. ಒಳ್ಳೆ ಮಿತ್ರರ ಸಂಘವನ್ನು ಹೊಂದಿರ್ತೀರಿ. ಇದು 11ನೇ ಭಾವದ ಫಲ. ನಾನು ನೀಚಭಂಗ ರಾಜಯೋಗದ ಬಗ್ಗೆ ಏನು ಹೇಳಿ ನೋಡಿ. ಮೋದಿಜಿಯವ್ರಿಗೆ ನೀಚಭಂಗ ರಾಜಯೋಗ, ರಾಜ್ಕುಮಾರ್ ಅವ್ರಿಗೆ ನೀಚಭಂಗ ರಾಜಯೋಗ, ವಾಜಪೇಯಿ ಅವ್ರಿಗೆ ನೀಚಭಂಗ ರಾಜಯೋಗ, ಅಮಿತಾಬ್ ಬಚ್ಚನ್ ಅವ್ರಿಗೆ ನೀಚಭಂಗ ರಾಜಯೋಗ, ಸಚಿನ್ ತೆಂಡೂಲ್ಕರ್ ಅವ್ರಿಗೆ ನೀಚಭಂಗ ರಾಜಯೋಗ. ಅಷ್ಟಲ್ಲೇ ತಗೊಳ್ಳಿ, ಸ್ಥಾನ ಮಾನ ಹೆಸರು ಕೀರ್ತಿ, ಸ್ಥಾನ ಮಾನ ಹೆಸರು ಕೀರ್ತಿ ಸಂಪತ್ತು ಐಶ್ವರ್ಯ ಎಲ್ಲಾನು ಸಿಗುವಂತ ಯೋಗವೇ ನೀಚಭಂಗ ರಾಜಯೋಗ. ದೊಡ್ಡ ರಾಜಯೋಗ ರೀ ಚಂದ್ರಶೇಖರ್ ಅವರೇ, ಬಹಳ ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಗೊತ್ತವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳನ್ನು ಮಾಡುವುದಲ್ಲದೆ ಮಾನ ಪ್ರತಿಷ್ಠೆ ಐಶ್ವರ್ಯ ಕೀರ್ತಿ ಸ್ಥಾನ ಮಾನ ಹೆಸರು ದುಡ್ಡು ಆರೋಗ್ಯ ಎಲ್ಲ ಸುಖಗಳನ್ನ ಅನುಭವಿಸ್ತೀರಿ. ಒಳ್ಳೆ ಆಯುಷ್ಯನ್ನು ಹೊಂದಿರ್ತೀರಿ. ಇದು ನೀಚಭಂಗ ರಾಜಯೋಗದ ಕೊಡುಗೆ. ಬಟ್ ಇಸ್ ಮೋಸ್ಟ್ ಡೇಂಜರಸ್ ಏನು ಹೇಳಿ, ಇದು ಮೋಸ್ಟ್ ಡೇಂಜರಸ್ ಇದು ನೋಡಿ. ಇವನು 2 ಮತ್ತು 5ನೇ ಭಾವದ ಸ್ವಾಮಿ. 5ನೇ ಭಾವ ಕವರ್ ಆಗಿಬಿಡ್ತು, ಬುಧ ಕವರ್ ಮಾಡಿಬಿಟ್ಟ ನೀಚ ಭಂಗವನ್ನು ಜನರೇಟ್ ಮಾಡಿ. ಕರೆಕ್ಟಾ? ಅದಾದ್ಮೇಲೆ ನಿಮ್ಗೆ ಬರುವುದೇ ಇಲ್ಲಿ ನೋಡಿ, ಇಲ್ಲಿ ಸೂರ್ಯ 10ನೇ ಭಾವದ ಸ್ವಾಮಿ, ಕುಜ 1ನೇ ಭಾವದ ಸ್ವಾಮಿ, ಶನಿ 3 ಮತ್ತು 4ನೇ ಭಾವದ ಸ್ವಾಮಿ. ನಾನು ಆಲ್ರೆಡಿ 3ನೇ ಭಾವದ ಫಲವನ್ನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. 10ನೇ ಭಾವದ ಫಲ ನೀವು ಹೇಳುವಂಥ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ರೀ. ನೀವು ಮಾಡೋ ಕೆಲಸ ನಿಮಗೆ ಇಷ್ಟ ಆಗೋದಿಲ್ಲ, ಅದರ ವಿಧಾನ ಸರಿ ಹೊಂದೋದಿಲ್ಲ, ಕೆಲಸದಲ್ಲಿ ಪ್ರಗತಿ ಹೊಂದೋದಿಲ್ಲ, ಕೆಲಸದಲ್ಲಿ ಗಳಿಕೆ ಕಾಣೋದಿಲ್ಲ, ತಂದೆ ಜೊತೆ ಸ್ವಲ್ಪ ವೈಮನಸ್ಸು ಬರುತ್ತೆ,
ಮಾನ ಪ್ರತಿಷ್ಠೆ ಯಶಸ್ಸು ಕೀರ್ತಿ ಸಾಧನೆಯಿಂದ ಜೀವನವನ್ನು ನಡೆಸಕ್ಕಾಗುವುದಿಲ್ಲ. ಇದು 10ನೇ ಭಾವದ ಫಲ. ನೋಡಿ 1ನೇ ಭಾವದ ಫಲ ಸ್ವಲ್ಪ ಗುಣಗಳು, ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ. ಒಳ್ಳೆಯ ಗುಣಗಳಿಗೆ ದಾರಿ ಆಗೋದಿಲ್ಲ. ಒಳ್ಳೆಯ ವಿಚಾರಗಳಿಗೆ ನೀವು ಬೆಲೆ ಕೊಡೋದಿಲ್ಲ. ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಫಿಸಿಕಲಿ ಸ್ವಲ್ಪ ವೀಕ್ ಇರ್ತೀರಿ. ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ. ಒಳ್ಳೆಯ ಇಮೇಜ್ ಅನ್ನು ಬೆಳೆಸ್ಕೊಳ್ಳೋಕ್ಕಾಗೋದಿಲ್ಲ. ಬುದ್ಧಿವಂತಿಕೆ ನಡೆಯೋಕ್ಕಾಗೋದಿಲ್ಲ. ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ. ಬಹಳ ಕೆಟ್ಟದಂಥ ಟೇಸ್ಟನ್ನು ಹೊಂದಿರ್ತೀರಿ. ನಿಮ್ಮ ಜವಾಬ್ದಾರಿಯಿಂದ ನೀವು ಹಿಂದೆ ಸರಿತೀರಿ, ಜವಾಬ್ದಾರಿಯಿಂದ ಹಿಂದೆ ಓಡ್ತೀರಿ. ಇದು 1ನೇ ಭಾವದ ಫಲ. ವ್ಯವಹಾರಗಳು ಸರಿಯಾಗಿ 2ನೇ ಭಾವದ ಫಲ. ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಸರಿಯಾಗಿ ನಡೆಯೋದಿಲ್ಲ. ಬಿಹೇವಿಯರಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ನಡವಳಿಕೆಯಲ್ಲಿ ಬಹಳ ವ್ಯತ್ಯಾಸ ಬರುತ್ತೆ. ದುಡ್ಡಿನ ಒಳಹರಿವು ಹೊರಹರಿವಿನಲ್ಲಿ ಸಮತೋಲನ ಇರುವುದಿಲ್ಲ. ಸಂಬಂಧಿಗಳು ಸಹಾಯ ಮಾಡುವುದಿಲ್ಲ. ಹೊಂದಾಣಿಕೆಯ ಬದುಕನ್ನು ಬದುಕೋದಿಲ್ಲ. ಹಣವನ್ನು ನೀವು ಸೇವ್ ಮಾಡೋದಿಲ್ಲ. ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ಇನಿಸಿಯಲಿ ಒಳ್ಳೆ ಸ್ಟಡಿ ಮಾಡೋಕ್ಕಾಗೋದಿಲ್ಲ. ಮಾತಿನಲ್ಲಿ ವರ್ಷೆ ಬರುತ್ತೆ. ಮಾತಿನಲ್ಲಿ ದಾಟಿ ಹಿಡಿಸುವುದಿಲ್ಲ ನಿಮಗೆ. 4ನೇ ಭಾವದ ಫಲ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ. ಜವಾಬ್ದಾರಿ ವ್ಯಕ್ತಿ ಆಗುವುದಿಲ್ಲ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಹಾಳಾಗ್ತೀರಿ. ನೆಮ್ಮದಿಯ ಬದುಕು ನಿಮಗೆ ಸಿಗೋದಿಲ್ಲ. ಸುಖಮಯ ಜೀವನ ಸಾಗೋದಿಲ್ಲ. ಒಳ್ಳೆ ಪ್ರಾಪರ್ಟಿ ನಿಮ್ಗೆ ಗಳಿಸೋಕ್ಕಾಗೋದಿಲ್ಲ. ಹೈಯರ್ ಎಜುಕೇಷನ್ ಡೌಟು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಮನೆಯ ಸ್ಥಿತಿ ಸ್ವಲ್ಪ ಕಡಿಮೆ ಇದರಲ್ಲಿ ಬರುತ್ತೆ. ಮನೆಗೆ ಬಂದವ್ರನ್ನ ಪ್ರೀತಿಯಿಂದ ನೋಡ್ಕೊಳಕ್ಕಾಗೋದಿಲ್ಲ. ಸ್ಟೈಲ್ ಆಫ್ ಲಿವಿಂಗ್ ಏನಿದೆಯಲ್ಲ ಅದನ್ನು ಹೈಕ್ ಮಾಡ್ಕೊಳಕ್ಕಾಗೋದಿಲ್ಲ. ಸಮಾಜದಲ್ಲಿ ಕೆಟ್ಟ ಹೆಸರು ತಗೋಬೋದು. ಎಲ್ಲ ಪ್ರಾಪರ್ಟಿ, ಕಾರ್ ಇರ್ಬೋದು, ಆಭರಣ ಇರ್ಬೋದು, ವೆಹಿಕಲ್ ಇರ್ಬೋದು, ಮನೆಯದು ಅವನ್ನೆಲ್ಲ ಪ್ಲಜ್ ಇಡುವಂಥ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಇದು 4ನೇ ಭಾವದ ಫಲ. ನೋಡಿ 9ನೇ ಭಾವ. ಇಲ್ಲಿ ಯಾರು ಇಲ್ಲ. ಕರೆಕ್ಟಾ? ಯಾರ ದೃಷ್ಟಿಯೂ ಇನ್ಮೇಲಿಲ್ಲ. ಅದು 6ನೇ ಮನೆಯಿಂದ ಕುಜಿನ ದೃಷ್ಟಿ ಇದೆ. ಒಳ್ಳೆಯದಲ್ಲ. ಇದು ಪ್ರಬಲ ಕೇಮದ್ರುಮ ದೋಷ ಅಂತ ಕರಿತೀನಿ. ಇದು ಪ್ರಬಲ ಕೇಮದ್ರುಮ ದೋಷ. ಇದು ಕೇಮದ್ರುಮ ದೋಷ ಹಾಗೂ ಪ್ರಬಲ ಗ್ರಹಣ ದೋಷನ ಓದಿದು. ಹುಣ್ಣಿಮೆ ದಿನ, ಹುಣ್ಣಿಮೆ ಅಕ್ಕಪಕ್ಕ ಹುಣ್ಣಿಮೆ ದಿನ 100% ಪ್ರಾಬ್ಲಮ್ ಅನುಭವಿಸ್ತೀರ ನೀವು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕೇಮದ್ರುಮ ದೋಷ. ಹೆಣ್ಣಿನಿಂದ ಮೋಸ ಹೋಗುತ್ತೆ ನಿಮಗೆ. ಹೆಣ್ಣಿನಿಂದ ಜೀವನ ಹಾಳಾಗ್ಬೋದು. ಅವಳ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಪಕ್ಕದ ಮನೆಯೊಳಗಿರ್ಬೋದು, ಗೆಳತಿ ಆಗಿರ್ಬೋದು, ಯಾರೇ ಒಂದು ಹುಟ್ಟಬಹುದು. ಹೆಣ್ಣಿನಿಂದ ನಿಮಗೆ ಬಹಳ ತೊಂದರೆ ಇದೆ. ಹೆಣ್ಣಿನಿಂದ ನೀವು ಜೀವನವನ್ನು ಹಾಳು ಮಾಡ್ಕೋತೀರಿ. ಅದು ಅಲ್ಲದೆ ಪ್ರಬಲ ಕೇಮದ್ರುಮ ದೋಷ ಇರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗ್ತೀರಿ. ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಿ. ಮಾನಸಿಕವಾಗಿ ಬಹಳ ಹಿಂಸೆ ಪಡ್ಕೋತೀರಿ. ಗ್ರಹಣ ದೋಷ ಬಹಳ ಕೆಟ್ಟ ದೋಷ ರೀ. ಗ್ರಹಣ ದೋಷ 9ನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಅಲ್ಪಾಯು ಆಗ್ತಾನೆ. ಹೌದು. ಗುರುವಿನ ಆಶೀರ್ವಾದ ಸಿಗೋದಿಲ್ಲ. ಧರ್ಮ ಬಿಟ್ಟು ನಡೆದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಅಷ್ಟು ಹೇಳಿಕೊಳ್ಳಷ್ಟು ಭಾಗ್ಯವಂತರಾಗೋದಿಲ್ಲ. ಏನೇ ಇಷ್ಟಪಟ್ಟರೂ ಪ್ರಾಪ್ತಿ ಆಗುವುದಿಲ್ಲ. ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುವುದಿಲ್ಲ. ಸಾಧನೆಗೆ ಬಹಳ ಕಲ್ಲು ಮುಳ್ಳುಗಳು ಬರ್ತವೆ. ಸುಖಮಯ ಜೀವನ ಹೇಳ್ಕೊಳ್ಳುವಷ್ಟು ಸಿಗೋದಿಲ್ಲ. ಗೆಲುವು ಬಹಳ ರೇರು. ಸಂಬಂಧಿಗಳು ದೂರ ಆಗ್ತಾರೆ. ದೇವರ ಆಶೀರ್ವಾದ ಬಹಳ ಲೇಟಾಗಿ ಸಿಗುತ್ತೆ. ಅನ್ಲಕ್ಕಿ ಇರ್ತೀರಿ. ಪುಣ್ಯದ ಕೆಲಸ ಕಡಿಮೆ. ನೆಮ್ಮದಿಯ ಬದುಕು ಬಹಳ ಕಡಿಮೆ. ಕೇಮದ್ರುಮ ದೋಷ ಬಹಳ ಕೆಟ್ಟ ದೋಷ. ದ ಮೋಸ್ಟ್ ಡೇಂಜರಸ್ ದೋಷ ಇದು. ಬಹಳ ಮೋಸ್ಟ್ ಡೇಂಜರಸ್ ದೋಷ ಗ್ರಹಣ ದೋಷ.
ನಾನು ಓಪನ್ ಹೇಳ್ತಾ ಇದ್ದೀನಿ ಸರ್ ನಿಮಗೆ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಚಂದ್ರಶಾಂತಿ ಅವಶ್ಯಕತೆ ಇಲ್ಲ, ರಾಹು ಶಾಂತಿ ಮಾಡ್ಕೊಳ್ಳಿ. ಹೌದಾ? ಕೇಮದ್ರಮ ದೋಷಕ್ಕೆ ಚಂದ್ರಶಾಂತಿ ಅವಶ್ಯಕತೆ ಇಲ್ಲ, ಮಾಡಿದರೂ ಬೆಸ್ಟ್. ನೋಡಿ, ನಿಮಗೆ ಒಂದನೇದು ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ. ಎರಡನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಲ್ಕನೇದು ಸೂರ್ಯನ ಬಿಡಿ, ಕುಜ, ಗುರು, ಶನಿ, ಈ ನಾಲ್ಕು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ನಾಲ್ಕು ಗ್ರಹಗಳ ಶಾಂತಿ, ಗೋಮುಖ ಪ್ರಸವ ಪೂಜೆ, ನಾಗ ಪ್ರತಿಷ್ಠಾಪನೆ ಮತ್ತು ಆಕಳ ದಾನ ಮಾಡಲೇಬೇಕು. ಆಕಳ ದಾನ ನೀವು ಮಾಡಲೇಬೇಕು. ಆಕಳ ದಾನ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು ಆಕಳ ದಾನ ಮಾಡಿ. ಫೋನ್ ಮಾಡಿ, ನಾವು ಭಟ್ರ ನಂಬರ್ ಕಳಿಸ್ತೀವಿ. ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಭಾಳ ಇದೆ ನಿಮ್ಗೆ. ಆದರೆ ಡೌಟ್ ಸರ್. 9ನೇ ಮನೆಯಲ್ಲಿ ಚಂದ್ರ, 2ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕುಜ, ಸೂರ್ಯ 9ನೇ ಮನೆಯಲ್ಲಿ. ನೋ ಪ್ರಾಬ್ಲಮ್, ನಡೆಯುತ್ತೆ. ಆ ಶಾಂತಿಗಿಂತಿ ಮಾಡಿಕೊಂಡ್ರೆ ದಾಂಪತ್ಯ 100ಕ್ಕೆ 100 ನಡೆಯುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕೆಲಸದ ವಿಚಾರವಾಗಿ ಅಡ್ಡಿ ಇಲ್ಲ. ನೋ ಪ್ರಾಬ್ಲಮ್. ಆದ್ರೆ ನೋಡಿ, ನಾಗ ಪ್ರತಿಷ್ಠಾಪನೆ ಆಗ್ಬೇಕಷ್ಟೆ. ಕೆಲಸದ ವಿಚಾರವಾಗಿ ಕೆಲಸಕ್ಕೇನು ಚಿಂತೆ ಇಲ್ಲ, ಆದ್ರೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅನಿಸುತ್ತೆ ನಿಮಗೆ. ಇಲ್ಲ ಅನ್ನೆಸೆಸರಿ ಕಿರಿಕಿರಿ ಆಗ್ಬೋದು. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ 4 ಗ್ರಹಗಳು ಶುಕ್ರ ದಶೆಯಲ್ಲಿದ್ದೀರ. ಇದು ತಟಸ್ಥ, ಏನು ಅನ್ಸಲ್ಲ ಈಗ ನಿಮಗೆ. ಮುಂದೆ ಪ್ರಾಬ್ಲಮ್ ಆಗುತ್ತೆ. ನಾನು ಇನ್ನೊಂದು ಸಾರಿ ಹೇಳ್ತೇನೆ ನಿಮಗೆ, ದಯವಿಟ್ಟು ಗೋಮುಖ, ಒಂದು ಗೋಮುಖ, ಎರಡನೇದು ನಾಗ, 4ನೇದು ಕುಜ, ಶನಿ. ಹೌದಾ? ಕುಜ, ಶನಿ, ಸೂರ್ಯ ಹಾಗೂ ಗುರುವಿನ ಶಾಂತಿ ಆಗಲೇಬೇಕು. ಹೌದು. ನಾಗ ಪ್ರತಿಷ್ಠಾಪನೆ, ಇಲ್ಲಿ ರಾಹು ಕೇತು ಬಂದರು. ಹೌದು. ಪ್ಲಸ್ ಆಕಳ ದಾನ ಆಗಲೇಬೇಕು. ಇಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.